ಯುದ್ಧದ ಎಫೆಕ್ಟ್ ಇಂಡಕ್ಷನ್ ಬಳಕೆ, ಕರೆಂಟ್ಗೆ ಬೇಡಿಕೆ, ಬೇರು ಬಿಸಿಲಲ್ಲಿ ವಿದ್ಯುತ್ ಅಭಾವ ಎದುರಾಗುತ್ತಾ ಅನ್ನುವಂಥದ್ದು. ಯುದ್ಧದ ಎಫೆಕ್ಟ್ ಇದು. ಇಂಡಕ್ಷನ್ ಬಳಕೆ ಮಾಡಲಾಗ್ತಿದೆ, ಕರೆಂಟ್ಗೆ ಬೇಡಿಕೆ ಜಾಸ್ತಿ ಆಗ್ತಿದೆ. ಬೇಸಿಗೆಯಲ್ಲಿ ವಿದ್ಯುತ್ ಅಭಾವ ಎದುರಾಗಬಹುದು. ಯುದ್ಧದ ಸಂಘರ್ಷದ ಮಧ್ಯೆ ಬೇಸಿಗೆಯಿಂದ ವಿದ್ಯುತ್ ಬಳಕೆ ಜಾಸ್ತಿ ಆಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಗ್ಯಾಸ್ ಗಂಡಾಂತರವಿದೆ. ಹಾಗಾಗಿ ಗ್ಯಾಸ್ ಟ್ರಬಲ್, ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗಿದ್ದಾರೆ ಜನ. ಬೆಸ್ಕಾಂ ವ್ಯಾಪ್ತಿ ವಿದ್ಯುತ್ ಬೇಡಿಕೆಯಲ್ಲಿ ದಿಢೀರ್ ಏರಿಕೆಯಾಗಿದೆ. ದಿನಕ್ಕೆ 5ರಿಂದ 6 ದಶಲಕ್ಷ ಯೂನಿಟ್ ಬಳಕೆ ಹೆಚ್ಚಳವಾಗಿದೆ. ವಾರದಲ್ಲಿ 350ರಿಂದ 364 ದಶಲಕ್ಷ ಯೂನಿಟ್ಗೆ ಏರಿಕೆ. ದಿನದಿಂದ ದಿನಕ್ಕೆ ವಿದ್ಯುತ್ ಬಳಕೆ ಹೆಚ್ಚಾಗ್ತಾನೆ ಇದೆ. ಯುದ್ಧದ ಎಫೆಕ್ಟ್ಗೆ ಈಗ ಜನ ಇಂಡಕ್ಷನ್ಗಳ ಮೊರೆ ಹೋಗಿದ್ದಾರೆ. ಕರೆಂಟ್ಗೆ ಬೇಡಿಕೆ ಜಾಸ್ತಿ ಆಗ್ತಿದೆ. ಸಿಲಿಂಡರ್ ಎಮರ್ಜೆನ್ಸಿ ಇದೆ, ಆದ್ರೆ ವಿದ್ಯುತ್ ಅನ್ನ ಈ ಪ್ರಮಾಣದಲ್ಲಿ ಬಳಸ್ತಿರೋದ್ರಿಂದ ಬಿರು ಬೇಸಿಗೆಯಲ್ಲಿ ಅಭಾವ ಎದುರಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಯುದ್ಧದ ಸಂಘರ್ಷ ಈಗ ಕರೆಂಟ್ ಬಳಕೆಯ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ಗ್ಯಾಸ್ ಟ್ರಬಲ್, ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗಿದ್ದಾರೆ ಜನ. ಗ್ಯಾಸ್ ಗಂಡಾಂತರ ಕಾರಣ ಬೆಸ್ಕಾಂ ವ್ಯಾಪ್ತಿಯ ವಿದ್ಯುತ್ ಬೇಡಿಕೆಯಲ್ಲಿ ದಿಢೀರಂತ ಏರಿಕೆಯಾಗಿದೆ. ದಿನಕ್ಕೆ 5ರಿಂದ 6 ದಶಲಕ್ಷ ಯೂನಿಟ್ ಬಳಕೆ ಹೆಚ್ಚಳವಾಗಿರುವಂತ ವಾರದಲ್ಲಿ 350ರಿಂದ 364 ದಶಲಕ್ಷ ಯೂನಿಟ್ಗೆ ಏರಿಕೆ. ದಿನದಿಂದ ದಿನಕ್ಕೆ ವಿದ್ಯುತ್ ಬಳಕೆ ಹೆಚ್ಚಾಗ್ತಾನೆ ಇದೆ. ಯುದ್ಧದ ಎಫೆಕ್ಟ್ ಇದು. ಇಂಡಕ್ಷನ್ ಬಳಕೆ ಜಾಸ್ತಿ ಮಾಡುತ್ತಿದ್ದಾರೆ. ಇಂಡಕ್ಷನ್ಗಳ ಮೊರೆ ಹೋಗಿದ್ದಾರೆ ನಾಗರಿಕರು. ಯಾಕೆಂದ್ರೆ ಗ್ಯಾಸ್ ಟ್ರಬಲ್ ಎಲ್ಲಾ ಕಡೆ ಇರುವಂತಹ ಕಾರಣ ಕಮರ್ಷಿಯಲ್ ಸಿಲಿಂಡರ್ ಆಗಲಿ ಅಥವಾ ಗೃಹ ಬಳಕೆ ಮಾಡುವಂತಹ ಸಿಲಿಂಡರ್ ಕೂಡ ಸರಿಯಾದ ಸಮಯಕ್ಕೆ ಲಭ್ಯವಾಗ್ತಿಲ್ಲ. ಮತ್ತು ಸಿಲಿಂಡರ್ ದೊರೆತರೂ ಕೂಡ ಲೇಟ್ ಆಗುತ್ತೆ. ಮತ್ತು ಮುಂದಿನ ಸಿಲಿಂಡರ್ ಬರೋ ತನಕ ಎಷ್ಟು ದಿನವಾಗುತ್ತೋ, ಎಷ್ಟು ದಿನ ಕಾಯಬೇಕು ಅನ್ನುವಂಥ ಯೋಚನೆಯಲ್ಲಿ ಈಗಿಂದಲೇ ಗೃಹ ಬಳಕೆಯಲ್ಲೂ ಕೂಡ ಇಂಡಕ್ಷನ್ಗಳ ಒಂದು ಪ್ರಮಾಣ ಏನಿದೆ, ಬಳಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ವಿದ್ಯುತ್ ಬಳಕೆಯಲ್ಲಿ ಜಾಸ್ತಿ ಆಗ್ತಿರುವಂಥದ್ದು. ದಿನದಿಂದ ದಿನಕ್ಕೆ ವಿದ್ಯುತ್ ಬಳಕೆ ಜಾಸ್ತಿ ಆಗ್ತಿರುವಂತಹ ಕಾರಣ ಈಗ ಬೇಡಿಕೆಯೂ ಕೂಡ ಹೆಚ್ಚಾಗಿದೆ. ಆದ್ರೆ ಬೇಸಿಗೆಯಲ್ಲಿ, ಬಿರು ಬೇಸಿಗೆಯಲ್ಲಿ ವಿದ್ಯುತ್ ಅಭಾವ ಎದುರಾದ್ರೆ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಇದೆ. ಯುದ್ಧದ ಸಂಘರ್ಷದಿಂದ ಮಧ್ಯ ಬೇಸಿಗೆಯಿಂದ ವಿದ್ಯುತ್ ಅಭಾವ ಎದುರಾದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಪರಿಸ್ಥಿತಿಯನ್ನ ಅವಲಂಬಿಸಬೇಕಾಗತ್ತೆ ನಾವು. ಗ್ಯಾಸ್ ಟ್ರಬಲ್, ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗಿದ್ದಾರೆ ಜನ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಬೇಡಿಕೆ ಬಹಳ ಆಗಿದೆ. ದಿಢೀರಂತ ಏರಿಕೆ ಆಗ್ತಿರುವಂತದ್ದು. ದಿನಕ್ಕೆ 5ರಿಂದ 6 ದಶಲಕ್ಷ ಯೂನಿಟ್ ಹೆಚ್ಚಳವಾಗಿ ಬಳಸಲಾಗ್ತಿದೆ. ವಾರದಲ್ಲಿ 350ರಿಂದ 364 ದಶಲಕ್ಷ ಏರಿಕೆಯಾಗಿರುವಂಥದ್ದು ಬಳಕೆಯಲ್ಲಿ ಯೂನಿಟ್. ಇನ್ನು ದಿನದಿಂದ ದಿನಕ್ಕೆ ವಿದ್ಯುತ್ ಬಳಕೆಯಲ್ಲಿ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದ್ರೆ ಪರ್ಯಾಯವಾಗಿ ಯಾವುದೇ ಆಪ್ಷನ್ ಇಲ್ಲ. ಅಡುಗೆಯ ಸಿದ್ಧತೆಗಾಗಿ ಗ್ಯಾಸ್ ಅನ್ನ ಅವಲಂಬಿಸಿದ್ರು. ಆದ್ರೆ ಈಗ ಗ್ಯಾಸ್ ಅಭಾವ ಉಂಟಾಗ್ತಿರೋದ್ರಿಂದ LPG ಎಲ್ಲಿಯೂ ದೊರೆತಿಲ್ಲ ಅನ್ನುವಂಥ ಕಾರಣದಿಂದ ಜನ ಇಂಡಕ್ಷನ್ ಮತ್ತು ವಿದ್ಯುತ್ ಒಲೆಗಳ ಮೊರೆ ಹೋಗಿದ್ದಾರೆ. ಹಾಗಾಗಿ ವಿದ್ಯುತ್ ಬಳಕೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ವಿದ್ಯುತ್ ಬಳಕೆಯ ಪ್ರಮಾಣ ಅತಿಯಾಗಿ ಇರೋದ್ರಿಂದ ಬಿರು ಬೇಸಿಗೆಯಲ್ಲಿ, ಅಂದ್ರೆ ಮಧ್ಯ ಬೇಸಿಗೆ ಇನ್ನು ಆರಂಭವಾಗತ್ತೆ ಇನ್ನು ಮೇಲೆ, ಆ ಒಂದು ಹೊತ್ತಿನಲ್ಲಿ ಅಭಾವ ಉಂಟಾದ್ರೆ, ವಿದ್ಯುತ್ ಸಿಗದೆ ಹೋದ್ರೆ ಹೆಂಗೆ ಪರಿಸ್ಥಿತಿ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಇದೆ. ದಿನಕ್ಕೆ 5ರಿಂದ 6 ದಶಲಕ್ಷ ಯೂನಿಟ್ ಹೆಚ್ಚಳವಾಗಿ ಬಳಕೆ ಮಾಡಲಾಗ್ತಿದೆಯಂತೆ. ಜನಕ್ಕೆ ಆಪ್ಷನ್ ಇಲ್ಲ. ಇವನ್ ಕಮರ್ಷಿಯಲ್ ಆಗಿ ಬಳಸುವಂತಹ ಹೋಟೆಲ್ಗಳಲ್ಲೂ ಕೂಡ ಇಂಡಕ್ಷನ್ಗಳ ಬಳಕೆ ಜಾಸ್ತಿ ಆಗಿದೆ.